ಸತ್ಯ ಗತಿ ಕೆಟ್ಟೋನು. ಓದು ಬರಹ ಏನು ಬರೋದಿಲ್ಲ. ಅವನೊಬ್ಬ ಕಾರ್ ಡ್ರೈವರ್ ಅನ್ನೋ ವಿಷಯ ಗೊತ್ತಾದ್ರೆ ಸಾವಿತ್ರಿನೇ ಈ ಮಧ್ಯೆ ಗೊತ್ಕೊಳ್ಳೋದಿಲ್ಲ. ಗಾಯತ್ರಿ, ನಮ್ ಸಾವಿತ್ರಿ ಮದ್ವೆ ಆಗ್ತಿರೋ ಹುಡುಗ ತುಂಬಾನೇ ಶ್ರೀಮಂತರು. ಮದ್ವೆ ಆದ್ಮೇಲೆ ಸಾವಿತ್ರಿಗೆ ಮನೆಯಲ್ಲಿ ಏನೇನು ಕೆಲ್ಸ ಇಲ್ಲ. ಕೈಗೊಬ್ರಾಳು ಕಾಲ್ಗೊಬ್ರಾಳು. ಹಾಗಾದ್ರೆ ಕೇಳೋದೇ ಬೇಡ. ನಮ್ ಸಾವಿತ್ರಿ ಅಳಿಯಂದ್ರನ್ನ ಬಿಟ್ಟು ಆಚೆ ಈಚೆ ಕದ್ಲ ಹಾಗೆ ಇಲ್ಲ. ಹಾಗಂತ ಅಳಿಯಂದ್ರ ಕೆಲ್ಸ ಕೊಟ್ರೆ ನೀನು ಅವ್ರ ಹಿಂದೆ ಹೊಟ್ಬಿಡ್ಬೇಡಮ್ಮ. ಅವಾಗವಾಗ ಸ್ವಲ್ಪ ಬ್ರೇಕ್ ಕೊಡ್ಬೇಕು. ಹೌದು, ಆಗಾಗ ಬ್ರೇಕ್ ಇದ್ರೇನೆ ಪ್ರೀತಿ ಜಾಸ್ತಿ ಇರುತ್ತಂತೆ ಅಲ್ವಾ ಪದಮ್ಮ? ಏನು ಎಲ್ರು ನನ್ನ ಮುಖ ಹೀಗೆ ನೋಡ್ತಾ ಇದೀರಿ? ನಮ್ದು ಬ್ರೇಕ್ ಅಲ್ಲಮ್ಮ, ಫುಲ್ ಸ್ಟಾಪ್. ಈಗ ಮದ್ವೆ ಆಗ್ತಿರೋದು ನಮ್ ಸಾವಿತ್ರಿ ಪುಟ್ಟಿದ್ದು. ಅವ್ರ ಅಪ್ಪನ ಫ್ಲಾಶ್ ಬ್ಯಾಕ್ ಎಲ್ಲ ಬೇಕಾ? ಪಾಪ ರೇಗ್ಸಿ ನಮ್ಮ ಮಗು ನೋಡಿ ಎಷ್ಟು ನಾಚ್ಕೊಂಡ್ಬಿಟ್ಟಿದೆ. ತಲೆ ಕೂಡ ಎತ್ತುತ್ತಾ ಇಲ್ಲ. ಹಲೋ ಲೇಡೀಸ್, ಮದುಮಗಳನ್ನ ವಿಚಾರಿಸ್ಕೊಂಡಿದ್ ಸಾಕು. ನಾನು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡ್ ಬಂದಿದ್ದೀನಿ, ನನ್ನ ವಿಚಾರಿಸ್ಕೊಳ್ಳಿ. ಏನ್ರವ ಇದು, ಇಷ್ಟೊಂದು ಕೂಗಾಡ್ಕೊಂಡು ನಗ್ತಾ ಕೂತಿದ್ರಲ್ಲ? ಹೊತ್ತಾಯ್ತು, ಬೇಗ ಹುಡುಗಿನ ಗೌರಿ ಪೂಜೆ ಕೂರಿಸಿ, ಬೇಗ ಹೊತ್ತಾಯ್ತು. ಆಯ್ತು, ಅದೇ ನೀವೇನ್ರಿ ಇಲ್ಲಿ ಹೆಣ್ಮಕ್ಳ ಜೊತೆ ನಡೀರಿ. ಈಗ ನಾವೆಲ್ಲರೂ ರವಿಚಂದ್ರದೊಂದು ಹಾಡು ಹೇಳೋಣವಾ? ಬಿದ್ದೆ ಬಾತ್ರೂಮ್ ಅಲ್ಲಿ ಲವ್ವಲ್ಲಿ ಬಿದ್ದೆ, ಮೈಯೆಲ್ಲ ಒದ್ದೆ. ಸಾವಿತ್ರಿ ಎಷ್ಟು ಸುಂದರ
ಚೆನ್ನಾಗಿ ಕಾಣಿಸ್ತೀಯ. ಏನ್ ಮೇಡಮ್ ನೀವು ಮದ್ವೆ ಶುರು ಆಗ್ಲಿ ಆಮೇಲೆ ಇವ್ರಿಗಿದೆ ಅಂತ ಏನೋ ಪ್ಲಾನ್ ಮಾಡ್ಕೊಂಡಿದ್ರಿ. ಈಗ ನೋಡಿದ್ರೆ ಸುಮ್ನೆ ಇದ್ದೀರಿ. ರಾಮಾಚಾರಿ ಹಾಡ್ ಬೇರೆ ಹೇಳ್ತಾ ಇದ್ದೀರಿ. ಮದ್ವೆ ಶುರು ಆಗ್ಬಿಟ್ಟಿದೆ. ತಾಳಿ ಕಟ್ಟಕ್ ಮುಂಚೆ ಏನಾದ್ರು ಮಾಡ್ತಿರೋ ಈಗಲೂ ಸುಮ್ನೆ ಇದ್ಬಿಡ್ತಿರೋ? ಸುನೀತಾ, ನನ್ ಬಗ್ಗೆ ನೀನು ತಿಳ್ಕೊಳ್ಳೋದಕ್ಕೆ ಬೇಕಾದಷ್ಟಿದೆ. ಈ ವೈಶಾಲಿ ಖುಷಿಯಾಗಿ ನಗ್ತಿದ್ದಾಳೆ ಅಂದ್ರೆ ಬೇರೆಯವ್ರನ್ನ ಅಳಿಸೋದಕ್ಕೆ ರೆಡಿಯಾಗಿದ್ದಾಳೆ ಅಂತಾನೆ ಅರ್ಥ. ಈಗ ಯಾರು ಅಳೋರು? ನನ್ನನ್ನ ಅಳಿಸ್ದೋರು. ಅದಕ್ಕೆ ಏನೇನ್ ಪ್ರಿಪ್ರೇಷನ್ಸ್ ಮಾಡ್ಬೇಕೋ ನಾನೀಗಾಗ್ಲೇ ಮಾಡಾಗಿದೆ. ಮುಂದೆ ನೀನೇ ನೋಡ್ತಾ ಇರೋ ಏನ್ ನಡೆಯುತ್ತೆ ಅಂತ. ಎಲ್ಲಿದ್ದಾನ ಮದುಮಗ? ಹಾಯ್ ಸುಚೇಂದ್ರ, ನನ್ನ ಲೈಫಲ್ಲೇ ನನಗೆ ಪಂಚೆ ಉಟ್ ಗೊತ್ತಿಲ್ಲಪ್ಪ. ಆದ್ರೂ ಇವನ್ ಸ್ನೇಹಕ್ಕೋಸ್ಕರ ಇವನಿಗೆ ಪಂಚೆ ಉಟ್ಸೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಸದ್ಯ ಈಗ ನೀನ್ ಬಂದಿಯಲ್ಲ, ನಾನ್ ಬಚಾವ್. ಪಂಚೆ ಎಲ್ಲ ಉದ್ರೋಗ್ತಿದೆ. ಇರ ನೋಡಪ್ಪ, ನನಗೂ ಪಂಚೆ ಉಡಕ್ ಬರಲ್ಲ. ನಮ್ಮ ಅಪ್ಪಾಜಿನ ಒಂದೆರಡು ಸತಿ ಕೇಳಿದ್ದೀನಿ, ಯಾಕಂದ್ರೆ ಅವರು ಉಟ್ಕೋತಾರೆ. ಬಟ್ ನನಗೂ ಕಲಿಸ್ಕೊಡಿ ಅಂತಂದ್ರೆ ಅವರು ಮದುವೆ ಆಗದೆ ಉಟ್ಕೊಳಂಗಿಲ್ಲ ಅಂತ ಹೇಳಿದ್ದಾರೆ. ಟ್ರೈ ಮಾಡೋಣ, ಟ್ರೈ ಮಾಡೇ ಬಿಡೋಣ. ಏ ನಿರ್ಗೆ ಸರಿ ಹಾಕೋ, ನನಗ್ ಬರೋದ್ ಹಿಂಗೆ. ನೋಡಂಗಿದ್ರೆ ನೋಡಿ. ಎತ್ತ ಕಲೆತ ಎತ್ತಲ್ಲ ಬಿಡ್ರ ಪಂಚನೊಳ್ಳೆ ಚಟ್ನಿ ಮಾಡ್ತಿದ್ರಲ್ಲ ಇಬ್ರು ಸೇರ್ಕೊಂಡು. ನಿಮ್ಮಿಬ್ರಿಗೂ ನಾನೇ ಸಿಕ್ಕಿದ್ದ ಪಂಚ ಊಟ ಪ್ರಯೋಗ ಮಾಡಕ್ಕೆ. ಮದ್ವೆ ಮಂಟಪ ತನಕ ಹೋಗೋ ತನಕ ಪಂಚನ ಊದಿದ್ರೆ ಸರಿ ಇರಲ್ಲ, ಕರೆಕ್ಟಾಗಿ ಊಡ್ಸು. ಸರಿ ಆಯ್ತಪ್ಪ, ಕೊನೆ ಸತಿ ಇವಾಗ ನೀಟಾಗಿ ಟ್ರೈ ಮಾಡ್ತೀವಿ. ನೋಡೋಣ ಏನಾಗುತ್ತೆ. ಹೆಚ್ಚು ಕಮ್ಮಿ ಆದ್ರೆ ಐತೆ. ಓಕೆನಾ? ಈಗ ನಡಿಯಪ್ಪ. ಓಕೆನಾ? ಒಂದೆರಡು ಹೆಜ್ಜೆ. ಓಕೆನಾ? ಅಂಕಲ್ ಅಂದ್ರೆ ಓದಿತೀನಿ, ಡ್ಯೂಡ್ ಅನ್ನು. ಹಾಯ್ ಡ್ಯೂಡ್. ಹಾಯ್ ಡ್ಯೂಡ್ ಅಂಕಲ್. ಏನ್ ಪಡ್ಡೆ ಹುಡುಗ್ರು ನೀವು, ಪಂಚೆ ಉಟ್ಕೊಳಕ್ ಬರಲ್ವಲ್ರು? ಪಂಚೆ ಉಟ್ಕೊಳಕ್ ಬರುತ್ತೆ, ಆದ್ರೆ ಕಚ್ಚೆ ಹಾಕೊಳಕ್ ಬರಲ್ಲ. ನಿಮಗ್ ಬರುತ್ತಾ? ಏನ ಕಚ್ಚೆ ಉಟ್ಕೊಳಕ್ಕೆ ಬರುತ್ತಾ? ನಮ್ಮ ವಂಶನೇ ಕಚ್ಚೆ ಉಟ್ಕೊಳ್ಳೋ ವಂಶ. ನಮ್ಮ ಮುತ್ತಾತ ತಾತ ಅಪ್ಪ ಎಲ್ಲ ಯಾವಾಗ್ಲೂ ಕಚ್ಚೆ ಉಟ್ಕೊಂಡಿರೋರು. ಏನ್ ಅಷ್ಟೊಂದು ಎಕ್ಸ್ಪರ್ಟ್? ಮತ್ತೆ ದಿನಕ್ಕೆ 10-12 ಸಲ ಉಟ್ಕೊಳ್ಳೋರು. ಯಾಕೆ ಅಷ್ಟೊಂದ್ ಸಲ ಬಿಚ್ಚ ಹೋಗ್ತಿದ್ದೆ? ನಗಬೇಡ ನೀನು. ಕಚ್ಚೆ ಉಟ್ಕೋಬೇಕಾ ನೀನು? ಹೌದು. ಮದ್ವೆ ಮಾಡ್ಕೋಬೇಕಾ? ಹೌದು. ಪ್ಲೀಸ್ ಕಚ್ಚೆ ಉಡಿಸಿ ಅನ್ನು ಉಡಿಸಿ. ಪ್ಲೀಸ್ ಕಚ್ಚೆ ಉಡಿಸಿ ಅಂಕಲ್. ಈಗ ನೆಟ್ಟಿ ಗುಡಿಸ್ದೆ ಪಂಚೆ ಉದುರೋದ್ರೆ ಮರ್ಯಾದೆ ಹೋಗೋದು ಯಾರ್ದೋ. ಅಂಕಲ್ ಅಂತೆ ಅಂಕಲ್. ನೋಡಿಲಿ, ನರ್ಗೆ ಮುಂದಕ್ಕೆ ಹಿಂಗಿಟ್ಕೋ. ಇದನ್ನ ತಗೋ. ಇಲ್ಲಿ ಮತ್ತೆ ನರ್ಗೆ ಹಿಡಿದು ನೀಟಾಗಿ ಸಿಗಿಸ್ಕೋಬೇಕು. ಭದ್ರವಾಗಿದ್ಯಾ? ಇಷ್ಟೇ ಭದ್ರವಾಗಿರ್ಬೇಕು, ಏನ್ ಇಲ್ದೇ ಇದ್ರು. ರೆಡಿನಾ? ರೆಡಿ.
ಹಲೋ 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 ಮೇಡಮ್, ಬರ್ತಾ ಇದ್ದೀನಿ. ಎಲ್ಲಿದ್ದೀರಿ? ಎಷ್ಟೊತ್ತಾಯ್ತು? ನಾನು ನಿಮ್ಗೆ ಎಷ್ಟು ಗಂಟೆಗೆ ಬರಕ್ ಹೇಳಿದ್ದು? ಮೇಡಮ್, ಅರಮನೆಯಲ್ಲೇ ಇದ್ದೀನಿ ಮೇಡಮ್. ಹಾ, ಸ್ವಲ್ಪ ಈ ಕಡೆ ತಿರುಗಿ ನೋಡಿ. ವೆರಿ ಗುಡ್. ಏನ್ ಮಾಡ್ಬೇಕು ಅಂತ ಗೊತ್ತಲ್ಲ? ಎಲ್ಲ ಗೊತ್ತಿದೆ ಮೇಡಮ್. ಮದುವೆ ಹಾಳು ಮಾಡೋ ಕೆಲಸ, ಮನೆ ಹಾಳು ಮಾಡೋ ಕೆಲಸ ನನಗೆ ತುಂಬಾ ಸುಲಭ. ಅನುಭವಿಸ್ತಾ ಮೇಡಮ್. ನೀವು ಹೇಳಿರೋ ಎಲ್ಲ ಕೆಲಸನೂ ಚಾಚು ತಪ್ಪನೆ ಮಾಡ್ತೀನಿ ಮೇಡಮ್. ನೀವು ನಿಶ್ಚಿಂತೆಯಾಗಿರಿ. ನಿನ್ನ ಎಡಗಡೆ ಸೈಡ್ ನೋಡಲಿ. ಯಮುನಾ ಬರ್ತಿದ್ದಾಳೆ. ನಿನ್ ಕೆಲ್ಸನ ಶುರು ಹಚ್ಕೊ. ಕೆಲಸ ನನ್ನ ಕೈಯೆಲ್ಲ ಕೊಟ್ಬಿಡ್ತಾರಪ್ಪ. ಅಕ್ಕ ಅಕ್ಕ ನೀನಾದ್ರೂ ಸಿಕ್ಕಿದ್ಯಲ್ಲ, ಒಳ್ಳೇದಾಯ್ತು. ರಂಜು ರಂಜು ಒಂದ್ ನಿಮಿಷದಲ್ಲಿ ಹಿಡ್ಕೊಳ್ಳೆ. ಅಕ್ಕ ನಾನು ನಿಂಗೊಂದು ಮುಖ್ಯವಾದ ವಿಷಯ ಹೇಳ್ಬೇಕು. ಏನೇ ವಿಷಯ ಇಂಥ ಹೊತ್ತಲ್ಲಿ? ಅಕ್ಕ ಅದನ್ನ ಎಲ್ರ ಮುಂದೆ ಹೇಳಕ್ಕಾಗಲ್ಲ. ಅದು ಏನ್ ಗೊತ್ತಾ? ಏ ರಂಜು, ನಿನ್ನ ಹತ್ರ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಅಮ್ಮನ ಹತ್ರ ನಾನು ಬಯಸ್ಕೋಬೇಕಷ್ಟೇ. ಹೋಗು, ಆಮೇಲೆ ಸಿಗ್ತೀನಿ. ಹೋಗು ರಂಜು. ಮಂಜುನಾಥ್ ಭಟ್ರ, ನೀನ್ ಯಾಕೆ ಬಂದೆ ಇಲ್ಲಿ? ನಿಮ್ಮನ್ನ ನೋಡೋಣ ಅಂತ. ಕಮಿಷನ್ ಕೊಟ್ರೆ ಹಾಗೇ ಇಸ್ಕೊಂಡು ಹೋಗೋಣ ಅಂತ. ಕಮಿಷನ್ನು? ನಿಂಗೆಂತ ಕಮಿಷನ್ನು? ಈ ಸಂಬಂಧ ನೀನು ಹುಡುಕಿರೋದಲ್ಲ, ನಾನೇ ಕಷ್ಟಪಟ್ಟು ಹುಡ್ಕೊಂಡಿರೋದು. ಹಾ ಗೊತ್ತು ಗೊತ್ತು, ತುಂಬಾ ಕಷ್ಟಪಟ್ಟು ಹುಡುಕಿಟ್ಟಿದ್ದೀರಿ. ಒಳ್ಳೆ ವರದಕ್ಷಿಣೆ ಅಂತೆ, 15 ಲಕ್ಷ ರೂಪಾಯಿ ಅಂತೆ ವರದಕ್ಷಿಣೆ. ಬಾಯ್ ಮುಚ್ಕೊಂಡು ಹೊರಟೋಗಿಲ್ಲಿಂದ. ಇದಕ್ಕೂ ನಿನ್ಗೆ ಯಾವ ಸಂಬಂಧನಿಲ್ಲ. ಹೋಗ್ತೀನಿ. ಆದ್ರೆ ಇಷ್ಟೊಂದು ಟೋಕನ್ ಹಾಕೊಂಡಿದಿರಿ, ನೀವೊಬ್ಬರೇ ಇಟ್ಕೊಂಡ್ರೆ ಹೇಗೆ? ನನಗೂ ಸ್ವಲ್ಪ ಕೊಡ್ಬೇಕಲ್ಲ. ಸುಮ್ಮನೆ ಬಿಬಿ ರೇಸ್ ಮಾಡ್ಬೇಡ. ಸರಿ ಬಿಡಿ, ಹಾಗಾದ್ರೆ ನಿಮ್ಮ ಹಣೆ ಬರ ಏನು ಅಂತ ನಿಮ್ ಬೀಗ್ರಿಗೆ ಹೇಳ್ಬಿಡ್ತೀನಿ. ನೀವಿರೋ ಮನೆ ಓಸಿ, ನಿಮ್ ಗಂಡ ಕುಡುಕ, ನಿಮ್ ಮಗ ಕಾರ್ ಡ್ರೈವರು. ಮದ್ವೆ ನಿಂತು ಹೋಗುತ್ತೆ. ನಿಮ್ದು ಒಟ್ಟು ಚಿತ್ರನ ಫ್ಯಾಮಿಲಿ. ಮದ್ವೆಗೆ ಬಂದವರೆಲ್ಲ ನಿಮ್ಮನ್ನ ಬೀದಿಯಲ್ಲಿ ನಿಲ್ಲಿಸಿ ತಾರಾವಾರಿ ಸೇವೆ ಮಾಡ್ತಾರೆ. ಇದನ್ನ ಮಾತ್ರ ಯಮುನವ್ರೆ, ಯಾಕೆ ಆತಂಕದಲ್ಲಿರೋ ಹಾಗಿದೆ? ಏನಾಯ್ತು? ನೀವೇನಾ ಇವ್ರು ಬೀಗರು? ಪದ್ಮಮ್ಮ ಅಂದ್ರೆ? ಹೌದು, ನಮಸ್ಕಾರ. ತುಂಬಾ ಒಳ್ಳೇದಾಯ್ತು ನೀವು ಸಿಕ್ಕಿದ್ದು. ಅದು ಏನಂದ್ರೆ, ಪದ್ಮಮ್ಮ ಇವರು ನಮ್ಗೆ ತುಂಬಾ ಪರಿಚಯದವರು. ಮಂಜುನಾಥ್ ಭಟ್ರು ಅಂತ, ಮದುವೆ ಬ್ರೋಕರು. ಮದುವೆಯಲ್ಲಿ ಅರಮನೆಯಲ್ಲಿ ಅರೇಂಜ್ಮೆಂಟ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಓ ಹೌದಾ? ತುಂಬಾ ಥ್ಯಾಂಕ್ಸ್. ತಿಂಡಿ ತಿಂದಾಯ್ತಾ? ಅದೆಲ್ಲ ಬಂದ ತಕ್ಷಣ ಮಾಡ್ಬಿಡ್ತಾರೆ. ನೀವು ಹೊರಡಿ ಪದ್ಮಮ್ಮ, ತುಂಬಾ ಕೆಲಸ ಇದೆ ನಿಮ್ಗೆ. ಹೊರಡಿ. ನೀವು ಬಂದ್ಬಿಡಿ. ಪದ್ಮಮ್ಮ ಅವ್ರೆ, ಅದು ಒಂದ್ ನಿಮಿಷ ನಿಮ್ಮ ಹತ್ರ ಮಾತಾಡ್ಬೇಕಿತ್ತು. ಭಟ್ರೆ, ಒಂದ್ ನಿಮಿಷ. ಅವ್ರ ಹತ್ರ ಮಾತಾಡ್ತಾ ನಿಂತ್ಕೊಂಡ್ರೆ ಇಡೀ ದಿನ ಮಾತಾಡ್ತಾರೆ. ಪದ್ಮಮ್ಮ ನೀವು ಹೊರಡಿ, ನಾನು ಬಂದ್ಬಿಡ್ತೀನಿ. ಸರಿ, ನೀವು ಮದುವೆ ಮುಗಿಯೋ ತನಕ ಇದ್ದು ಮಕ್ಕಳಿಗೆ ಆಶೀರ್ವಾದ ಮಾಡಿ ಊಟ ಮಾಡ್ಕೊಂಡೇ ಹೋಗ್ಬೇಕು. ಮಾಡ್ತಾರೆ, ಎಲ್ಲ ಮಾಡ್ತಾರೆ. ನೀವು ಹೊರಡಿ. ಬೇಗ ಬಂದ್ಬಿಡಿ. ಬಂದೆ. ನನ್ ಮಗನೇ, ನನ್ ಜೀವ ತಿಂತಿದ್ಯಲ್ಲ. ನನ್ನ ಕಮಿಷನ್ ಕೊಟ್ಬಿಡಿ, ನಾನು ಹೋಗ್ಬಿಡ್ತೀನಿ. ಬರೇ 500 ರೂಪಾಯಿನ ತಗೊಂಡಿರೋ 15 ಲಕ್ಷ ರೂಪಾಯಿ ವರದಕ್ಷಿಣೆ 10% ಅಂದ್ರೆ 1.5 ಲಕ್ಷ ರೂಪಾಯಿ ಆಯ್ತು. 1.5 ಲಕ್ಷ ಕೊಡೋಲಿವರಿಗೆ ನಾನು ಇಲ್ಲಿಂದ ಕದಲೋದಿಲ್ಲ, ಇಲ್ಲೇ ಓಡಾಡ್ತಾ ಇರ್ತೀನಿ.
ಏನ್ರಿ ಮಾಡ್ತಿದ್ದೀರಾ? ಯಾಕೆ ಹಿಡ್ಕೊಂಡಿದ್ದೀರಾ ನನ್ನ ಕೈನ? ಏನೋ ಸಹಾಯ ಮಾಡ್ತಾ ಇದ್ನಪ್ಪ. ನಾನು ಕೇಳಿದ್ದ ನಿಮ್ಗೆ ಸಹಾಯ ಮಾಡಿ. ಅದನ್ನ ಮುಂಚೆನೇ ಹೇಳಬೇಕಾಗಿತ್ತು. ಕೆಲಸ ಆಗೋ ತನಕ ಸುಮ್ಮನಿದ್ರಿ. ತರಲೆ ಮಾಡ್ಬಿಡಿ, ಸುಮ್ಮನೆ ಕೈ ಬಿಡಿ. ಅಮ್ಮ ಕಾಯ್ತೀರ, ನಾ ಹೋಗ್ಬೇಕು. ನನ್ನೆರಗಿಲಿ ಮೀಟಿದೆ ನೀನು ಗಗನ ಚಂದಿರ ಭುವನ ಸುಂದರ ಸಮರಧೀರ. ಹಲೋ, ಅನುಪಮ ವಾಸನೆಗೆ ಸೌಂದರ್ಯ ಸೀಮೆ ಶೃಂಗಾರದಂತೆ ಗಂಧರ್ವಲೋಕದ ಸಂಗೀತದಂತೆ ಬಾಳೋಣ ಎಂದೆಂದಿಗೂ. ನನ್ನಿಧಿ ವೀಣೆ ಮೀಟಿದೆ ನೀನು ಸ್ವರ್ಣ ಮಂಜರಿ ಸ್ವರ್ಗ ಸುಂದರಿ ಭಾವಲಹರಿ. ನನ್ನಿಧಿ ವೀಣೆ ಮೀಟಿದೆ